ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಮನೆಯಲ್ಲೇ ಸಿಂಪಲಾಗಿ ಸ್ಯಾರಿ ಬಿಸ್ನೆಸ್ ಹೆಂಗಪ್ಪ ಮಾಡೋದು, ಕಮ್ಮಿ ಅಮೌಂಟಲ್ಲೇ, ಜಾಸ್ತಿ ಅಮೌಂಟ್ ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಕಮ್ಮಿ ಅಮೌಂಟಲ್ಲೇ ಸೊ ಸ್ಯಾರಿಗಳನ್ನ ನೀವು ಮನೆಯಲ್ಲೇ ಸೇಲ್ ಮಾಡಿ ನೀವು ಬಿಸ್ನೆಸ್ ಕೂಡ ಮಾಡ್ಬೋದು. ಹೇಗಪ್ಪ ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ನೋಡ್ತಾ ಇದ್ದೀನಿ ಸ್ಯಾರೀಸ್ಗಳೆಲ್ಲ ಚೆನ್ನಾಗಿದೆ ಅಂತ ನೋಡಿ. ಸ್ಯಾರಿ ನೋಡಿ, ಮೈಸೂರು ಸಿಲ್ಕೆ. ನನ್ನ ಹತ್ರ ಜಾಸ್ತಿ ಮೈಸೂರು ಸಿಲ್ಕೆ ಓಡ್ತಾ ಇರೋದು ಇವಾಗ. ಆಲ್ಮೋಸ್ಟ್ ಎಲ್ಲದೂ ಮೈಸೂರು ಸಿಲ್ಕೆ ಓಡ್ತಾ ಇರೋದು. ಸ್ಯಾರಿನೂ ಅಷ್ಟೇ. ನಾನು ಎಲ್ಲಪ್ಪ ಸ್ಯಾರಿ ತೊಗೋಬೇಕು, ಜಮೀನಾಗಿ ಹೇಳ್ತೀನಿ, ಚಿಕ್ಕಪೇಟೆಲ್ಲ ನಾನು ಸ್ಯಾರಿ ತೊಗೊಬರೋದು. ಸೊ 6 ಮಂತ್ಸ್ ವ್ಯಾರಂಟಿ ಇರುತ್ತೆ, ಎಕ್ಸ್ಚೇಂಜ್ ಆಫರ್ ಕೂಡ ಇರುತ್ತೆ. ನೀವು ಯಾರಾದರೂ ಸ್ಯಾರಿ ಬಿಸ್ನೆಸ್ ಮಾಡೋರಿದ್ದರೆ ನಿಮಗೆ ಅಡ್ರೆಸ್ ಕೂಡ ಹೇಳ್ತೀನಿ. ಸೊ ನೀವು ಕೂಡ ಮನೆಯಲ್ಲೇ ಸ್ಯಾರಿ ಬಿಸ್ನೆಸ್ ಮಾಡಿ. ತುಂಬಾ ಸ್ಯಾರೀಸ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಅಷ್ಟೇ ಮೈಸೂರು ಸಿಲ್ಕಲ್ಲೇ. ಸೊ ಬುಟ್ಟ ಥರ ಬಂದಿದೆ ಇವಾಗ, ತುಂಬಾ ಚೆನ್ನಾಗಿದೆ ಸ್ಯಾರಿ. ಸೊ ನನಗೆ ಈ ಸ್ಯಾರಿಗಳನ್ನ 1000 ಹಾಕ್ಕೊಟ್ಟಿದ್ದಾರೆ, ಹೋಲ್ಸೇಲ್ ಪ್ರೈಸ್ ಹಾಕ್ಕೊಟ್ಟಿದ್ದಾರೆ. ಸೊ ನಾನು ಇದ್ರ ಮೇಲೆ 200 ರೂಪಾಯಿ ಅಷ್ಟೇ ಇಟ್ಕೊಂಡು ಸೇಲ್ ಮಾಡ್ತಾ ಇರೋದು. ಶಿಪ್ಪಿಂಗ್ ಚಾರ್ಜು, GST ಎಲ್ಲ ಸೇರಿ ನನಗೆ ಅದೆಲ್ಲ ಕರೆಕ್ಟಾಗಿ ನನಗೆ 150 ರುಪೀಸು ನನಗೆ ಲಾಭ ಬರ್ತಿದೆ. ಸ್ಟಾರ್ಟಿಂಗಲ್ಲಿ ನಾನು ಕಮ್ಮಿ ಪ್ರೈಸೇ ಮಾಡೋದು, ಜಾಸ್ತಿ ಪ್ರೈಸ್ ಇಟ್ಕೊಂಡು ಯಾರು ಮಾಡೋಕ್ಕೆ ಹೋಗಬೇಡಿ. ಕಮ್ಮಿ ಇರ್ತದೆ, ನಿಮ್ಮ ಹತ್ರ ತೊಗೊಳ್ತಾರೆ, ಮತ್ತು ಕ್ವಾಲಿಟಿ ಕೂಡ ಇರಬೇಕು ಬಟ್ಟೆಗಳು. ಸೊ ನಾನು ಟೋಟಲ್ ಇದ್ದೀನಿ, ನಾನು 1000 ರೂಪಾಯಿಗೆ ತೊಗೊಂಬರ್ತಾಯಿದ್ದೀನಿ. ನನಗೆ GST ಮತ್ತು ಪ್ಯಾಕಿಂಗ್ ಎಲ್ಲ ಸೇರಿ 50 ರುಪೀಸ್ ನನಗೆ ಇರ್ತಾಯಿದೆ. ಸೊ ನಾನು ಇದನ್ನು 1250ಗೆ ಸೇಲ್ ಮಾಡ್ತಾಯಿದ್ದೀನಿ. ಸ್ಯಾರಿ ನೋಡ್ತಾ ಇರಿ. ಇವಾಗ ನನಗೆ ಇದು ಸ್ಯಾರಿ ಗೃಹ ಪ್ರವೇಶಕ್ಕೆ ಸಿಂಪಲ್ ಸ್ಯಾರಿ ಬೇಕು ಅಂತ ಆರ್ಡ್ರ್ ಕೊಟ್ಟಿದ್ದಾರೆ. ಸೊ ಇದರ ಕಲರ್ಸ್ಗಳಿದ್ದಾವೆ, ನಾನು ಕಲರ್ಸ್ಗಳು ತೊಗೊಂಡು ಬಂದಿದ್ದೀನಿ ನೋಡಿ. ಈ ಸ್ಯಾರಿ ನನಗೆ ಜಸ್ಟ್ 500 ರುಪೀಸ್ಗೆ ಹಾಕ್ಕೊಟ್ಟಿದ್ದಾರೆ. ನಾನು ಬರೀ 600ಗೆ ಮಾತ್ರ ಕೊಡ್ತಾಯಿದ್ದೀನಿ ನೋಡಿ. ಬರೀ 100 ರುಪೀಸ್ ಅಷ್ಟೇ ಲಾಭ ಇಟ್ಕೊಂಡಿದ್ದೀನಿ. ಇದನ್ನು ಮನೆ ಹತ್ರ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ 100 ರುಪೀಸ್ ಅಷ್ಟೇ ಲಾಭ ಇಟ್ಕೊಂಡಿದ್ದೀನಿ. ಸೊ ದೂರ ಎಲ್ಲಾದರೂ ಆನ್ಲೈನ್ ಅಂತ ಕೇಳಿದ್ರೆ 200 ರುಪೀಸ್ ಇಟ್ಕೊಂಡು ನಾನು ಕೊಡ್ತೀನಿ, ಯಾಕೆ ನನಗೂ ಶಿಪ್ಪಿಂಗ್ ಚಾರ್ಜಸ್ ಇರುತ್ತಲ್ವ. ಸೊ ಅದಕ್ಕೋಸ್ಕರನೇ ಆರಾಮಾಗಿ ನೀವು ಕೂಡ ಮನೆಯಲ್ಲೇ ಸೇಲ್ ಮಾಡ್ಬೋದು. ನಾನು ತರೋ ಶಾಪಲ್ಲಿ ಬಟ್ಟೆ ಕೂಡ ತುಂಬ ಚೆನ್ನಾಗಿರುತ್ತೆ. 6 ಮಂತ್ಸ್ ವ್ಯಾರಂಟಿ ಇರುತ್ತೆ. 6 ಮಂತ್ಸ್ವರೆಗೂ ನಾವು ಸ್ಯಾರಿನ ಸೇಲ್ ಮಾಡ್ಬೋದು. ಸೊ ಅದರಲ್ಲಿ ಯಾವ್ದಾದ್ರು 10 ಸೀರೆ ಮಿಕ್ಕಿದ್ರು ವಾಪಸ್ ಇಸ್ಕೊತಾರೆ ನಿಮಗೆ. ಸೊ ಈಸ್ಕೊಂಡು ಮತ್ತೆ ಕಾಸು ಕೊಡೋದಿಲ್ಲ. ಬೇರೆ ಯಾವ್ದಾದ್ರು ಡಿಸೈನ್ಸ್ಗಳು ಲೇಟೆಸ್ಟಾಗಿ ಯಾವ್ದು ಬಂದಿರುತ್ತೋ ಅದನ್ನು ನೀವು ತೊಗೊಂಡು ಬರ್ಬೋದು. ಸ್ಯಾರಿ ಬಿಸ್ನೆಸ್ ಮನೆಯಲ್ಲೇ ಮಾಡ್ಬೋದು. ನೋಡಿ, ಟ್ರೆಂಡಿಂಗಲ್ಲಿರೋವಂಥ ಸ್ಯಾರಿ ಇವಾಗ ಬ್ಲೂ ಕಲರ್ ಅಲ್ವಾ, ಬ್ಲೂ ಕಲರ್ ಸ್ಯಾರಿ ನೋಡಿ. ಇದು ನನಗೆ ಇದನ್ನು 1100ಗೆ ಹಾಕ್ಕೊಟ್ಟಿದ್ದಾರೆ, ನಾನೇನೋ 1300ಗೆ ಮಾರ್ತಾಯಿದ್ದೀನಿ ನೋಡಿ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದೇ ಸೀರೆ ನನಗೆ 5 ಸ್ಯಾರಿ ಆರ್ಡ್ರ್ ಬಂದಿತ್ತು, ಅದು ಸೇಲ್ ಆಯಿತು. ಆಲ್ಮೋಸ್ಟ್ ನಾನು ಇದನ್ನು ಒಂದು 20-25 ಸ್ಯಾರಿ ಸೇಲ್ ಮಾಡಿದ್ದೀನಿ, ಬ್ಲೂ ಕಲರೇ. ಸೊ ಇನ್ನು ಬ್ಲೂ ಕಲರಿನ 2 ಕಲರ್ ಮಾತ್ರ ಇದೆ ನೋಡಿ. ಸೊ ನೀವು ಯಾರೋ ಸ್ಯಾರಿ ಪರ್ಚೇಸ್ ಮಾಡೋಂಗಿದ್ರೆ ಸೊ ನಾನು ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಯಾರಾದ್ರೂ ಆರ್ಡರ್ ಕೊಡೋವಾಗಿದ್ರೆ ಜೆನ್ಯೂನಾಗಿ ಕೊಡ್ಬೋದು. ಅದೇ ಥರ ಮೋಸ ಇಲ್ಲ. ಓನ್ಲಿ ಡಿಫೆಕ್ಟಿವ್ ಆರ್ಡರ್ಸ್, ಡಿಫೆಕ್ಟಿವ್ ಡ್ಯಾಮೇಜ್ ಆಗಿದ್ದರೆ ಮಾತ್ರ ನಾನು ಸ್ಯಾರಿ ರಿಟರ್ನ್ ತೊಗೊಳ್ತೀನಿ ನೋಡಿ. ಇಷ್ಟು ಇದೆ, ಇವಾಗ ಸದ್ಯಕ್ಕೆ ಇಷ್ಟ ಇದೆ. 50 ಸ್ಯಾರಿ ತೊಗೊಂಬಂದಿದ್ದೆ ಹಬ್ಬಕ್ಕೆ ಅಂತೇಳಿ. ಇವಾಗ ಒಂದು 20 ಸ್ಯಾರೀಸ್ ಏನೋ ಮಿಕ್ಕಿದೆ ಅಷ್ಟೇ. ಈಗ ಒಂದು 3-4 ಡೇಸ್ನೇ ಹಾಕಿದ್ದೀನಿ ನಾನು, ಮತ್ತು ಹಬ್ಬಕ್ಕೆ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಹಳೇದೆಲ್ಲ ಖಾಲಿಯಾಗಿದೆ, ಮತ್ತು ಹೊಸ ತೊಗೊಂಬಂದಿದ್ದೀನಿ. ಇವಾಗ ಸದ್ಯಕ್ಕೆ ಇಷ್ಟಿದೆ. ಇದರಲ್ಲಿ ಇಷ್ಟು ಸ್ಯಾರಿ ನನಗೆ ಹೋಗುತ್ತೆ. ಗೃಹ ಪ್ರವೇಶಕ್ಕೆ ಒಂದು 4 ತೊಗೊಂಡು ಸ್ಯಾಂಪಲ್ ಬೇಕು ಅಂತ. ಅವ್ರು 4 ತೊಗೊಂಡ್ರು, ಮತ್ತು ಇದ್ರಲ್ಲಿ ಕಲರ್ಸ್ ಬೇಕು ಅಂತ ಕೇಳಿದ್ರು. ಸೊ ಅದಕ್ಕೆ ಇಷ್ಟು ಕಲರ್ಸ್ ತೊಗೊಂಡ್ಬಂದಿದ್ದೀನಿ. 10 ಕಲರ್ಸು, 15 ಸ್ಯಾರಿ ಬೇಕು ಅಂತ ಹೇಳಿದ್ರು. ಗೃಹ ಪ್ರವೇಶಕ್ಕೆ ಯಾರೋ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತೇಳಿ. ಇವಾಗ ಇಷ್ಟು ಸ್ಯಾರಿ ಹೋಗುತ್ತೆ. ಇಷ್ಟು ನೋಡಿ, ಇದು ಕೂಡ ಕಲರ್ಸು ತುಂಬ ಚೆನ್ನಾಗಿದೆ ನಿಮಗೆ ನೋಡಿ. ಇದು ಬ್ರೌನ್ ಅನಿಸುತ್ತೆ, ಕಾಫಿ ಕಲರು ವಿತ್ ಆರೆಂಜ್ ಮೆಜಂತ ಬರ್ಬೋದು ಅಂದ್ಕೊತೀನಿ ನೋಡಿ. ಬಾರ್ಡರು ತುಂಬ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಸ್ಯಾರಿ ಆರ್ಡರ್ಸ್ ಬೇಕು ಅಂದರೆ ಹೇಳಿ. ಕಲರ್ಸ್ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಇದೆ. ಸೊ ಕ್ವಾಲಿಟಿ ತಕ್ಕನಾಗಿ ಅಮೌಂಟನ್ನು ನಾನು ಇಸ್ಕೊತೀನಿ. ಜಾಸ್ತಿ ಎಲ್ಲ ಹೇಳಿ ನಾನು ಇದು ಮಾಡೋದಿಲ್ಲ. ಸ್ವಲ್ಪ ಕಸ್ಟಮರ್ಸ್ ಇದ್ದಾರೆ, ಅವರೇ ಬಂದು ತೊಗೊಂಡು ಹೋಗ್ತಾರೆ ಮನೆ ಹತ್ರ. ಇಲ್ಲ ಹತ್ರ ಏನಾದರೂ ಯಾರಾದರೂ ಹತ್ರ ಇದೆ, ನಾನೇ ಕೊಡೋ ಡೆಲಿವರಿ ಕೂಡ ಮಾಡ್ತೀನಿ. ಸೊ ಯಾರ ಶಿಪ್ಪಿಂಗ್ ಚಾರ್ಜ್ ಇದೆಯಲ್ಲ, ಡೆಲಿವರಿ ಚಾರ್ಜ್ ಇರೋದಿಲ್ಲ ನೋಡಿ. ಸ್ಯಾರಿ ಸಿಂಪಲ್ ಬಾರ್ಡರ್ ಅಲ್ಲ, ತುಂಬಾ ಚೆನ್ನಾಗಿದೆ ಸ್ಯಾರಿಗೆಲ್ಲ. ಸಿಂಪಲಾಗಿ ವೇರ್ ಮಾಡ್ಬೋದು, ಗಿಫ್ಟ್ ಕೊಡೋದಕ್ಕೂ ತುಂಬ ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ಇಷ್ಟ ಇರೋದು ನನ್ನ ಹತ್ರ ಖಾಲಿಯಾಗಿದೆ ಸ್ಯಾರೀಸ್ ಎಲ್ಲ.
ಇದು ನೋಡಿ ಬ್ಲ್ಯಾಕ್. ಇದರಲ್ಲಿ 10 ಕಲರ್ ಏನೋ ಇತ್ತು, ಬರೀ 3 ಕಲರ್ ಇದೆ, ಖಾಲಿಯಾಗಿದೆ. ಇದು ನೋಡಿ ಬ್ಲ್ಯಾಕ್. ನಂಗೆ ಫಸ್ಟಲ್ಲಿ ಸಖತ್ ನನಗೆ ಇಷ್ಟ ಆಯಿತು. ಸೊ ಇದು ಸೇಲ್ ಆಗಿರೋದು ನಾನೇ ಇಟ್ಕೊತೀನಿ. ಇದು ಚೆನ್ನಾಗಿದೆ ಅಲ್ಲ, ಕ್ವಾಲಿಟಿನೂ ಅಷ್ಟೇ, ನಿಮಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಬಟ್ಟೆ ನೋಡಿ ಕ್ವಾಲಿಟಿ ಇದೆ. ಸೊ ಇದರಲ್ಲಿ 3 ಕಲರ್ಸ್ ಇದೆ, ರೆಡ್ ಇದೆ, ಬ್ಲ್ಯಾಕ್ ಇದೆ ಮತ್ತು ಗ್ರೀನ್ ಇದೆ. ಚೆನ್ನಾಗಿದೆ ಕಲರ್ಸ್ ಎಲ್ಲ. ಸೊ ಯಾರಿಗಾದ್ರೂ ಬೇಕು ಅಂದರೆ ನಾನು ನಂಬರ್ನ ಹಾಕಿರ್ತೀನಿ. ಸೊ ಜೆನ್ಯೂನಾಗಿ ನೀವು ಆರ್ಡರ್ನ ಕೊಡ್ಬೋದು, ಯಾವುದೇ ಥರ ಮೋಸ ಗೀಸ ಎಲ್ಲ ಏನೂ ಇರೋದಿಲ್ಲ. ಮತ್ತು ಶಿಪ್ಪಿಂಗ್ ಫ್ರೀ ಇರುತ್ತೆ, ಎಲ್ಲ ಕಡೆ ಶಿಪ್ಪಿಂಗ್ ಇರುತ್ತೆ ನಿಮಗೆ. ಸೊ ನಾನು ಯಾವುದೇ ಥರ ಶಿಪ್ಪಿಂಗ್ ಕೂಡ ಇಸ್ಕೊಡಲ್ಲ, ಫ್ರೀ ಶಿಪ್ಪಿಂಗ್ ಕೊಡ್ತೀನಿ. ನೋಡಿ, ಆಲ್ ಓವರ್ ಕರ್ನಾಟಕ, ಜಸ್ಟ್ ಇವಾಗ ಸದ್ಯಕ್ಕೆ ಮಾತ್ರ ಕರ್ನಾಟಕ ಮಾತ್ರನೇ ನಾನು ಶಿಪ್ಪಿಂಗ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಆರಾಮಾಗಿ ನೀವು ಕೂಡ ಸ್ಯಾರಿ ಬಿಸ್ನೆಸ್ಸ ಮಾಡ್ಕೋಬೋದು. ನಾನು ಯಾವ ಶಾಪಲ್ಲಿ ತೊಗೊಂಡ್ಬರ್ತೀನಿ ಅಂತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಕೂಡ ಹಾಕಿರ್ತೀನಿ. ಚಿಕ್ಕಪೇಟೆಯಲ್ಲೇ ನಾನು ತೊಗೊಬರೋದು, ಎಲ್ಲರೂ ಆಲ್ಮೋಸ್ಟ್ ಚಿಕ್ಕಪೇಟೆಯಲ್ಲೇ ತೊಗೊಬರೋದು. ಬಟ್ ಹುಡುಕಬೇಕು. ಬಟ್ ನಾನು ಒಂದೇ ಕಡೆ ತೊಗೊಂಬರೋದಿಲ್ಲ, 2-3 ಕಡೆ ವಿಚಾರಿಸ್ತೀನಿ. ರಿಟರ್ನ್ ಇದೆ ಅಂತ ಕೇಳ್ತೀನಿ, ಎಷ್ಟು ತಿಂಗಳು ರಿಟರ್ನ್ ಇರುತ್ತೆ ಅಂತ ಕೇಳ್ತೀನಿ, ಆವಾಗಲೇ ತೊಗೊಬರ್ತೀನಿ. ಯಾಕಂದರೆ ನಮಗೂ ಕೂಡ ಲಾಸ್ ಆಗ್ಬಾರ್ದಲ್ವಾ. ಅದಕ್ಕೋಸ್ಕರ ಎಲ್ಲಾದರೂ ನಾನು 2 ಕಲರ್ 3 ಕಲರ್ ತೊಗೊಂಡ್ಬರ್ತೀನಿ. ಸೊ ಅದರಲ್ಲಿ ಕಲರ್ಸ್ಗಳನ್ನ ಕೇಳ್ತಾರೆ ಬೇರೆಯವರು. ಕೇಳಿದಾಗ ಯಾವ ಕಲರ್ ನಾನು ಅಂಗಡಿಯವ್ರಿಗೆ ಶಾಪಲ್ಲಿ ಕಾಲ್ ಮಾಡಿ ಕೇಳ್ತೀನಿ, ಕಲರ್ಸ್ ಇದೆಯಾ ಅಂತ. ಕಲರ್ಸ್ ಇದೆಯಾ ಅಂತಂದರೆ ಫೋಟೋಸ್ನ ನಾನು ಕಳಿಸ್ತೀನಿ ಕಸ್ಟಮರ್ಗೆ. ಅವ್ರಿಗೆ ಕಲರ್ ಓಕೆ ಅಂದರೆ ಪಕ್ಕ ನಾನು ಅವ್ರಿಗೆ ಹೋಗಿ ನಾನು ತೊಗೊಂಡು ಬರ್ತೀನಿ. ಆಮೇಲೆ ನಾನು